ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಅಕ್ಕ ಮಹಾದೇವಿಯ ವಚನ ಹೀಗಿದೆ. ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲರೆ, ಹಾವಿನ ಸಂಗವೇ ಲೇಸು ಕಂಡಯ್ಯ. ಕಾಯದ ಸಂಗವ ವಿವರಿಸಬಲ್ಲಡೆ, ಕಾಯದ ಸಂಗವೇ ಲೇಸು ಕಂಡಯ್ಯ. ತಾಯಿ ರಕ್ಕಸಿಯಾದಂತೆ ಕಾಯ ವಿಕಾರವು ಚನ್ನ ಮಲ್ಲಿಕಾರ್ಜುನಯ್ಯ, ನೀನೊಲಿದವರು ಕಾಯಗೊಂಡಿದ್ದರೆನಬೇಡ. ಈ ವಚನದ ಸಾರ ಹೀಗಿದೆ. ಹಾವಿನ ಸಂಗವು ಪ್ರಾಣಾಪಾಯವನ್ನು ತಂದೊಡ್ಡುವಂತಿದ್ದರೂ ಅದರ ವಿಷದ ಹಲ್ಲುಗಳನ್ನು ತೆಗೆದು ಹಾಕಿದರೆ, ಹಾವಿನ ಸಂಗವು ಅಂದರೆ ಹಾವಾಡಿಗನಿಗೆ ದ್ರವ್ಯ ಸಂಪಾದನೆಯ ಒಳ್ಳೆಯ ಫಲವನ್ನೇ ಕೊಡುತ್ತದೆ. ಹಾಗೆಯೇ ದೇಹದ ಕಾಮಾದಿ ವಿಕಾರಗಳನ್ನು ತೆಗೆದು ಹಾಕಿದರೆ ಆ ದೇಹವೇ ಭಗವಂತನ ಒಲುಮೆಯನ್ನು ಸಾಧಿಸುವ ಸಾಧನವಾಗುತ್ತದೆ. ದೇಹದಲ್ಲಿ ವಿಕಾರಗಳುಂಟಾದರೆ ತಾಯಿಯೇ ಮಕ್ಕಳ ಪಾಲಿಗೆ ರಕ್ಕಸಿಯಾದಂತಾಗುತ್ತದೆ. ಭಗವಂತನ ಒಲುಮೆಯನ್ನು ಸಾಧಿಸಿದ ಶರಣ ಸಂತರಿಗೆ ದೇಹವಿದ್ದರೂ ದೇಹ ಭಾವವಿಲ್ಲವಾಗಿ ವಿಕಾರಗಳೂ ಇಲ್ಲ ಎಂಬ ಅಕ್ಕ ಮಹಾದೇವಿಯ ಭಾವ ಅವಳ ಈ ವಚನದಲ್ಲಿ ವ್ಯಕ್ತವಾಗಿದೆ. ಇಂದಿನ ಮಾತು: ನಮ್ಮ ನಡೆ ಹಾಗೂ ಸಾಮರ್ಥ್ಯದ ಬಗ್ಗೆ ನಮಗೆ ನಂಬಿಕೆ ಇಲ್ಲದಿದ್ದರೆ ದೇವರ ಬಳಿ ಪ್ರಾರ್ಥನೆ ಮಾಡಿಯೂ ಏನೂ ಪ್ರಯೋಜನವಿಲ್ಲ. ಜೀವನ ಅನ್ನೋದು ವಿಜ್ಞಾನಕ್ಕಿಂತ ಹೆಚ್ಚಾಗಿ ಕಲೆಯಾಗಿದೆ. ಅದನ್ನು ಪ್ರದರ್ಶನ ಯೋಗ್ಯವೆನ್ನಿಸುವಂತೆ ಮಾಡಲು ಪರಿಶ್ರಮ ಮತ್ತು ಪ್ರಾಮಾಣಿಕತೆಗಳನ್ನು ಬಳಸೋಣ. ಶರಣು ಶರಣಾರ್ಥಿಗಳು.